ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪಿನ ತಂಬುಳಿ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತೀನಿ. ಎಲ್ಲರೂ ಈ ಸೊಪ್ಪು ನೋಡೇ ಇರ್ತೀರಾ. ಇದು ನೈಸರ್ಗಿಕವಾಗಿ ಸಿಗುವ ಪೋಷಕಾಂಶಯುಕ್ತ ಸೊಪ್ಪಾಗಿರುತ್ತದೆ. ಹಾಗೆ ಇದು ನಮ್ಮ ದೇಹದ ಕೆಲವು ಸಮಸ್ಯೆಗಳನ್ನು ಕೂಡ ವಾಸಿ ಮಾಡುತ್ತದೆ. ಇದರ ಉಪಯೋಗ ಅಂದರೆ ರೋಗನಿರೋಧಕ ಶಕ್ತಿ ಹೆಚ್ಚಾಗಿ ಮಾಡುತ್ತದೆ ಮಕ್ಕಳಲ್ಲಿ, ದೊಡ್ಡವರಲ್ಲಿ. ರಕ್ತಹೀನತೆ ಅಂದರೆ ಬ್ಲಡ್ ಕಡಿಮೆ ಇರೋರಿಗೆ ಜಾಸ್ತಿ ಆಗೋಗಿ ಮಾಡುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಕಿಡ್ನಿ ಸ್ಟೋನ್, ಹೀಗೆ ತುಂಬ ರೀತಿ ಹೆಲ್ಪ್ ಇದೆ. ಸೊ ಇದನ್ನ ತಂಬುಳಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲು ಒಂದು ಬಾಣಲೆ ಕಾದ ನಂತರ 2 ಚಮಚ ತುಪ್ಪ ಕಾದ ನಂತರ 5ರಿಂದ 10 ಕಾಳುಮೆಣಸು, ನಿಮಗೆ ಎಷ್ಟು ಖಾರ ಬೇಕೋ ಹಾಗೆ. ನಂತರ ಜೀರಿಗೆ, ಇದು ಚಟಪಟ ಅಂತ ಸೌಂಡ್ ಬರುತ್ತಲ್ಲ ಅಲ್ಲಿ ತನಕ ನಾವು ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನ್ ಸಾಸಿವೆ. ನಂತರ ಸಾಸಿವೆ ಜೀರಿಗೆ ಕೆಂಪಾದ ಮೇಲೆ ನಾವು ವಿಟಮಿನ್ ಸೊಪ್ಪು ತೊಳ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಈ ಸೊಪ್ಪು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಇದರಿಂದ ಪಲ್ಯ, ತಂಬುಳಿ, ಚಟ್ನಿ, ಚಿತ್ರಾನ್ನ, ಪತ್ರೊಡೆ ಹೀಗೆ ತುಂಬ ಅಡುಗೆ ಮಾಡ್ತಾರೆ. ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ತುರಿದ ಕಾಯಿ, ಒಂದು ಅರ್ಧ ಬೌಲಷ್ಟು ಬೇಕಾಗುತ್ತೆ. ಆಮೇಲೆ ಫ್ರೈ ಮಾಡ್ಕೊಂಡಿರೋ ವಿಟಮಿನ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು, ನಂತರ ನೀರು, ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಹೀಗೆ ತುಂಬ ಸಣ್ಣಗೆ ರುಬ್ಕೋಬೇಕಾಗತ್ತೆ. ಅಂದರೆ ತಂಬುಳಿ ಅಂದರೆ ಅಷ್ಟೊಂದು ತರಿ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನಿಮಗೆ ಎಷ್ಟು ನೀರು ಬೇಕು ಅಥವಾ ಇನ್ನೂ ಗಟ್ಟಿ ಬೇಕು ಆ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ, ಒಣಮೆಣಸು, ಇದು ಗೊತ್ತಿರುತ್ತೆ ಎಲ್ರಿಗೂ. ಸೊ ಒಗ್ಗರಣೆ, ತಂಬುಳಿಗೆ ಒಗ್ಗರಣೆ ಹೀಗೆ ಹಾಕ್ತೀವಿ. ನೋಡ್ತಾ ಇದ್ದೀರಲ್ವ, ಒಗ್ಗರಣೆನೂ ರೆಡಿ ಆಯಿತು, ತಂಬುಳಿನೂ ರೆಡಿ ಆಯಿತು. ನೀವು ಇದಕ್ಕೀಗ ಮಜ್ಜಿಗೆ ಅಥವಾ ಗಟ್ಟಿ ಮೊಸರು ಬೇಕು ಅಂದರೂ ಹಾಕ್ಕೋಬೋದು. ನಾನು ಮನೇಲಿ ಯೂಶ್ವಲಿ ಮಜ್ಜಿಗೆನ ಹಾಕ್ತೀನಿ, ಯಾಕಂದರೆ ಮೊಸರಿಗಿಂತ ಮಜ್ಜಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಮಜ್ಜಿಗೆ ಹಾಕ್ಕೋತೀನಿ. ನಿಮಗೆ ಬೇಕಾದರೆ ನೀವು ಮೊಸರು ಆ್ಯಡ್ ಮಾಡ್ಕೋಬೋದು. ನೋಡಿ ಈಗ ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಬೇಸಿಗೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಈ ಸೊಪ್ಪಿನ ತಂಬುಳಿನ ನಾವು ಮನೆಯಲ್ಲಿ ಸಾಂಬಾರು ಪಲ್ಯ ಮಾಡ್ಕೊಂಡು ಊಟ ಮಾಡೋರಿಗೆ ಬೋರ್ ಆಗಿದೆ ಅನ್ನೋದಾದರೆ ಇದನ್ನು ಟ್ರೈ ಮಾಡ್ಬೋದು.